ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ LICಯ ನ್ಯೂ ಜೀವನ್ ಉತ್ಸವ್ ಪಾಲಿಸಿಯ ವಿಶೇಷ ಏನು ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಯೋಗೇಶ್ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿವೃತ್ತಿ ಜೀವನಕ್ಕೆ ಹೂಡಿಕೆ ಮಾಡೋಕೆ ಬಯಸಿದ್ದಾರೆ. LICಯ ನ್ಯೂ ಜೀವನ್ ಉತ್ಸವ್ ಪ್ಲಾನ್ ಖರೀದಿ ಮಾಡಿ ಅಂತ ವಿಮಾ ಏಜೆಂಟ್ರೊಬ್ಬರು ಸಲಹೆಯನ್ನು ಕೊಟ್ಟಿದ್ದಾರೆ. ಕಡಿಮೆ ಅವಧಿಗೆ ಪ್ರೀಮಿಯಂ ಪಾವತಿಸಿದರೆ ಲೈಫ್ ಕವರೇಜ್ ಜೊತೆಗೆ ಜೀವನ ಪರ್ಯಂತ ನಿಯಮಿತ ಆದಾಯ ಸಿಗುತ್ತೆ ಅಂತ ಆ ವಿಮಾ ಏಜೆಂಟ್ರು ಪ್ಲಾನ್ ಅನ್ನು ವಿವರಿಸ್ತಾರೆ. ಯೋಗೇಶ್ ಅವರಿಗೆ ಈ ಸ್ಕೀಮ್ ಆಕರ್ಷಕವಾಗಿ ಕಾಣಿಸುತ್ತೆ. ಮೊದಲಿಗೆ ನಿಯಮಿತ ಆದಾಯ ಪಡಿಬೇಕು ಅಂತ ಬಯಸ್ತಾ ಇರುವಂಥ ಯೋಗೇಶ್ ಅಂತವರು LICಯ ಜೀವನೋತ್ಸವ ಪ್ಲಾನ್ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಈ ಪ್ಲಾನ್ ಹೇಗೆ ವರ್ಕ್ ಆಗುತ್ತೆ, ಅದು ಹೇಗೆ ನಿಯಮಿತವಾದ ಆದಾಯ ಕೊಡುತ್ತೆ, ನೋಡೋಣ ಬನ್ನಿ. LICಯ ಜೀವನೋತ್ಸವ ಒಂದು ನಾನ್ ಲಿಂಕ್ಡ್ ನಾನ್ ಪಾರ್ಟಿಸಿಪೇಟಿಂಗ್ ಇಂಡಿವಿಜುವಲ್ ಸೇವಿಂಗ್ಸ್ ಪ್ಲಾನ್. ಇದರಡಿ ಪಾಲಿಸಿದಾರರಿಗೆ ಯಾವುದೇ ಬೋನಸ್ ಆಗಲಿ ಸರ್ಪಸ್ ಆಗಲಿ ಸಿಗೋದಿಲ್ಲ. ಇದು ಗ್ಯಾರಂಟಿಡ್ ಪ್ಲಾನ್. ಇದರಡಿ ಬೆನಿಫಿಟ್ ಪೂರ್ವ ನಿರ್ಧಾರವಾಗಿರುತ್ತದೆ. ಅಂದರೆ ಮರಣ ಅಥವಾ ಜೀವಿತಾವಧಿಯಲ್ಲಿ ಎಷ್ಟು ಮೊತ್ತ ಸಿಗಲಿದೆ ಅನ್ನೋದು ಮೊದಲೇ ಗೊತ್ತಿರುತ್ತೆ. ಇದು ಸಂಪೂರ್ಣ ಜೀವ ವಿಮಾ ಪಾಲಿಸಿ. ಇದನ್ನು 100 ವರ್ಷಗಳ ಜೀವ ವಿಮಾ ಯೋಜನೆ ಅಂತಾನೆ ಹೇಳ್ಬೋದು. ಒಂದು ವೇಳೆ ಪಾಲಿಸಿದಾರರು 100 ವರ್ಷಗಳ ಬದುಕಿದ್ರೆ ಅವರಿಗೆ ಯಾವುದೇ ಲಾಭ ಸಿಗಲ್ಲ, ಅವರಿಗೆ ಮೆಚುರಿಟಿ ಬೆನಿಫಿಟ್ ಕೂಡ ಸಿಗಲ್ಲ. ಆದರೆ ವಿಮಾ ಪಾಲಿಸಿದಾರರ ಕುಟುಂಬಕ್ಕೆ ಲಾಭ ಸಿಗ್ತದೆ. ಮೊದಲನೇದಾಗಿ ಪಾಲಿಸಿದಾರರು ಮೃತಪಟ್ಟಲ್ಲಿ ಅವರ ಕುಟುಂಬಕ್ಕೆ ಹಣಕಾಸಿನ ನೆರವು ಸಿಗುತ್ತೆ. ಎರಡನೆಯದಾಗಿ ಪಾಲಿಸಿದಾರರಿಗೆ ಅವರ ಜೀವಿತಾವಧಿ ಪೂರ್ತಿಯಾಗಿ ಪ್ರತಿ ವರ್ಷ ಸಮ್ ಅಶ್ಯೂರ್ಡ್ನ 10% ಹಣ ಸಿಗುತ್ತೆ. ಇಂತಿಷ್ಟು ವರ್ಷ ಅಂತ ಪ್ರೀಮಿಯಂ ಮೊತ್ತ ಪಾವತಿಸಿದ ಮೇಲೆ ಈ ಹಣ ನಿಮಗೆ ನಿಯಮಿತವಾಗಿ ಸಿಗೋಕೆ ಶುರುವಾಗುತ್ತೆ. ಜೀವನೋತ್ಸವ ಪ್ಲಾನ್ ಅಡಿಯಲ್ಲಿ ಕನಿಷ್ಠ ವಿಮಾ ಮೊತ್ತ 5 ಲಕ್ಷ ರೂಪಾಯಿಯನ್ನ 5 ರಿಂದ 10 ವರ್ಷಗಳವರೆಗೆ ಪ್ರೀಮಿಯಂ ಆಗಿ ಪಾವತಿಸಬಹುದು. ಮಗು ಜನಿಸಿದ 90 ದಿನಗಳ ನಂತರ ಈ ಪಾಲಿಸಿಗೆ ಎನ್ರೋಲ್ ಆಗಬಹುದು. ಅಂದರೆ ಈ ಪಾಲಿಸಿ ಪಡೆಯಲು ಕನಿಷ್ಠ ವಯೋಮಿತಿ 90 ದಿನಗಳು, ಹಾಗೆ ಗರಿಷ್ಠ ವಯೋಮಿತಿ 65 ವರ್ಷಗಳಾಗಿದೆ. 2 ಬಗೆಯ ಪಾವತಿ ವಿಧಾನಗಳಿವೆ. ಮೊದಲನೆಯದು ರೆಗ್ಯುಲರ್ ಇನ್ಕಮ್ ಮತ್ತು ಎರಡನೆಯದು ಫ್ಲೆಕ್ಸಿಬಲ್ ಇನ್ಕಮ್. ರೆಗ್ಯುಲರ್ ಇನ್ಕಮ್ ಅಡಿಯಲ್ಲಿ ನಿಮಗೆ ವಾರ್ಷಿಕ ರಿಟರ್ನ್ ಸಿಗುತ್ತೆ. ಫ್ಲೆಕ್ಸಿಬಲ್ ಇನ್ಕಮ್ನ ಅಡಿಯಲ್ಲಿ ನೀವು ಆ ಹಣವನ್ನು ಹಾಗೇ ಡೆಪಾಸಿಟ್ ಮಾಡಬಹುದು. ಉದಾಹರಣೆಗೆ 35 ವರ್ಷದ ವ್ಯಕ್ತಿಯೊಬ್ಬರು ಜೀವನೋತ್ಸವ ಪ್ಲಾನ್ ಅಡಿಯಲ್ಲಿ 10 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ ಆ್ಯಡ್ ಮಾಡಿದರೆ ಅವರು 10 ವರ್ಷಗಳ ಕಾಲ, ಅಂದರೆ ಅವರಿಗೆ 44 ವರ್ಷ ಆಗೋವರೆಗೂ ಪ್ರೀಮಿಯಂ ಪಾವತಿಸ್ತಾರೆ ಅಂತ ಅಂದ್ಕೊಳ್ಳೋಣ. ಆಗ ಈ ರೂಲ್ಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಆಗಿರೋದ್ರಿಂದ ಅವರಿಗೆ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಹಾಗೆ ಅವರಿಗೆ 100 ವರ್ಷ ವಯಸ್ಸಾಗುವವರೆಗೂ ನಿಯಮಿತವಾದ ಆದಾಯ ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ಅಪಘಾತ, ಮರಣ ಮತ್ತು ಅಂಗವೈಕಲ್ಯತೆ ಸೌಲಭ್ಯದ ರೈಡರ್ ಕೂಡ ಸಿಗುತ್ತೆ. 10 ಲಕ್ಷ ರೂಪಾಯಿ AD ಮತ್ತು DB ರೈಡರ್ ಅನ್ನ ಪ್ಲಾನ್ಗೆ ಸೇರಿಸಲಾಗುತ್ತೆ. ಪಾಲಿಸಿದಾರರಿಗೆ 70 ವರ್ಷ ವಯಸ್ಸಾಗುವವರೆಗೂ ಇದರ ವಾಯ್ದೆ ಇರುತ್ತದೆ. ಮೊದಲ ವರ್ಷದ ವಾರ್ಷಿಕ ಪ್ರೀಮಿಯಂ ಮೊತ್ತ 1,18,000 ರೂಪಾಯಿ ಇರುತ್ತದೆ. ನಂತರದ ವರ್ಷಗಳಲ್ಲಿ ಪ್ರತಿ ವರ್ಷ 1,15,000 ರೂಪಾಯಿ ಪಾವತಿಸಬೇಕಾಗುತ್ತೆ. ಜೀವ ವಿಮಾ ಪಾಲಿಸಿಗಳ ಎಂಡೋಮೆಂಟ್ ಪ್ಲಾನ್ ಅಡಿಯಲ್ಲಿ ಮೊದಲ ವರ್ಷದ ಪ್ರೀಮಿಯಂ ಮೊತ್ತದ ಮೇಲೆ 4.5% GST ವಿಧಿಸಲಾಗುತ್ತೆ. ಮುಂದಿನ ವರ್ಷಗಳಲ್ಲಿ ಈ ಜೀವ ವಿಮಾ ಪಾಲಿಸಿಗಳ ಮೇಲೆ ವಿಧಿಸಲ್ಪಡುವಂಥ GST ದರ 2.25%. GST ಸೇರಿಸಿ 10 ವರ್ಷಗಳಲ್ಲಿ ಒಟ್ಟು ಪ್ರೀಮಿಯಂ ಪಾವತಿ 11,58,000 ರೂಪಾಯಿಗಳಾಗುತ್ತೆ. ರೆಗ್ಯುಲರ್ ಇನ್ಕಮ್ ಆಪ್ಷನ್ನಲ್ಲಿ 48 ವರ್ಷ ವಯಸ್ಸಾದಾಗ ಆದಾಯ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ. ವಾರ್ಷಿಕ ಆದಾಯ ವೇರಿಯೇಬಲ್ ಆಗಿರುವುದಕ್ಕೆ ಫ್ಲೆಕ್ಸಿಬಲ್ ಇನ್ಕಮ್ ಆಪ್ಷನ್ ಅಡಿ ಅವಕಾಶ ಇದೆ. ಅಂದರೆ ಒಟ್ಟು ಮೊತ್ತದ ಮೇಲೆ ವಿಮಾ ಕಂಪನಿಯ 5.5% ವಾರ್ಷಿಕ ಬಡ್ಡಿ ಕೊಡುತ್ತೆ. ಈ ಪ್ಲಾನ್ ಅಡಿಯಲ್ಲಿ ಒಂದು ಸಲ ಬಡ್ಡಿ ಸಹಿತವಾಗಿ ಒಟ್ಟು ಮೊತ್ತದ 75% ಹಿಂಪಡೆಯೋಕೆ ಅವಕಾಶ ಇದೆ. ಉಳಿದ ಬಾಕಿ ಮೊತ್ತದ ಮೇಲೆ ವರ್ಷಕ್ಕೆ 5.5% ಬಡ್ಡಿ ಸಿಗುತ್ತೆ. ಪ್ರತಿ ಪಾಲಿಸಿ ವರ್ಷದ ಕೊನೆಯಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ನ ಪ್ರತಿ 1000 ರೂಪಾಯಿಗೆ 40 ರೂಪಾಯಿ ಹೆಚ್ಚುವರಿ ಗ್ಯಾರಂಟಿಯನ್ನು ಕೂಡ LIC ಘೋಷಿಸಿದೆ. ಇದು ನಿಮಗೆ ಪ್ರೀಮಿಯಂ ಪಾವತಿಸುವಂಥ ಅವಧಿಯಲ್ಲೇ ಸಿಗುತ್ತೆ. ಒಂದು ವೇಳೆ ಪಾಲಿಸಿದಾರರು ಮೃತಪಟ್ಟರೆ ಡೆತ್ ಬೆನಿಫಿಟ್, ಬೇಸಿಕ್ ಸಮ್ ಅಶ್ಯೂರ್ಡ್ ಅಥವಾ ವಾರ್ಷಿಕ ಪ್ರೀಮಿಯಂನ 7 ಪಟ್ಟು ಇವೆರಡರಲ್ಲಿ ಯಾವುದು ಹೆಚ್ಚು ಅಷ್ಟೇ ಮೊತ್ತ ಸಿಗುತ್ತೆ. ಡೆತ್ ಬೆನಿಫಿಟ್ ಒಟ್ಟು ಪಾವತಿಸಿರುವಂಥ ಪ್ರೀಮಿಯಂ ಮೊತ್ತದ 105ಕ್ಕಿಂತ ಕಡಿಮೆ ಇರುವ ಹಾಗಿಲ್ಲ. ರೈಡರ್ಗಳಾಗಿದ್ದಲ್ಲಿ ಅವುಗಳ ಸೌಲಭ್ಯ ಅಥವಾ ಬೆನಿಫಿಟ್ ಅನ್ನ ಪ್ರತ್ಯೇಕವಾಗಿ ಕೊಡಲಾಗುತ್ತೆ. ಹಾಗಾದರೆ ಜೀವನೋತ್ಸವ ಪಾಲಿಸಿ ನಿಮಗೆ ಸೂಕ್ತವಾಗುತ್ತಾ? ವೈಯಕ್ತಿಕ ಹಣಕಾಸು ತಜ್ಞರಾದಂಥ ಜಿತೇಂದ್ರ ಸೋಲಂಕಿ ಅವರನ್ನು ಕೇಳೋಣ ಬನ್ನಿ. ಜೀವನೋತ್ಸವ ಅನ್ನೋದು ಜೀವನ ಪರ್ಯಂತದ ಪಾಲಿಸಿ. ದೀರ್ಘಾವಧಿಯಲ್ಲಿ ಹಣ ಜನರೇಟ್ ಮಾಡೋದು ಇದರ ಮುಖ್ಯ ಕೆಲಸ.
ಎಸ್ಟೇಟ್ ಪ್ಲಾನಿಂಗ್ಗೆ ಇದು ಉತ್ತಮ ಆಯ್ಕೆ. ಅಂದರೆ ನಿಮ್ಮ ಮಕ್ಕಳು ಹೂಡಿಕೆ ಮಾಡೋಕೆ ಅಥವಾ ಅವರ ಮರಣದ ನಂತರ ಮಕ್ಕಳು ಹೂಡಿಕೆ ಮುಂದುವರಿಸೋಕೆ ಇದು ಉತ್ತಮ ಆಯ್ಕೆ. ದೀರ್ಘಾವಧಿಯಲ್ಲಿ ಪಾಲಿಸಿದಾರರಿಗೆ ಈ ಸ್ಕೀಮ್ನಿಂದ ಆದಾಯ ಸಿಗುತ್ತೆ. ಅದಾದ ಬಳಿಕ ಅವರ ನಾಮಿನಿಗೆ ಲಂಸಮ್ ಮೊತ್ತ ಸಿಗುತ್ತೆ. ಆದಾಗ್ಯೂ ಪಾಲಿಸಿಯ ನೆಟ್ ರಿಟರ್ನ್ 6% ಕಡಿಮೆ ಇದೆ. ಹೀಗಾಗಿ ಇದು ಹಣದುಬ್ಬರ ನಿಯಂತ್ರಿಸೋದು ಕಷ್ಟ. ದೀರ್ಘಾವಧಿಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ ರಿಟರ್ನ್ ಸಿಗುವ ಸಾಧ್ಯತೆ ಇರುತ್ತೆ ಅಂತ ತಜ್ಞರಾದಂಥ ಸೋಲಂಕಿ ಹೇಳ್ತಾರೆ. ನಿಮ್ಮ ಹತ್ರ ಹೆಚ್ಚುವರಿ ಹಣ ಇದ್ದು ಕೆಲವು ಹೂಡಿಕೆಗಳನ್ನು ನಿಮ್ಮ ಕುಟುಂಬ ಮುಂದುವರಿಸಿಕೊಂಡು ಹೋಗಲಿ ಅಂತ ನೀವು ಬಯಸಿದ್ರೆ LICಯ ಜೀವನೋತ್ಸವ ಪಾಲಿಸಿ ಸೂಕ್ತವಾಗುತ್ತೆ. ಇದು ದೀರ್ಘಾವಧಿಗೆ ನಿಮ್ಮ ಆದಾಯವನ್ನು ಕೊಡುತ್ತೆ. ನಿಮ್ಮ ಮರಣದ ನಂತರ ನಿಮ್ಮ ಕುಟುಂಬಕ್ಕೆ ಲಂಸಮ್ ಹಣ ಸಿಗುತ್ತೆ. ನಿಮಗೆ ರೆಗ್ಯುಲರ್ ಇನ್ಕಮ್ ಬೇಡ ಅನ್ನೋದಾದರೆ ಆ ಹಣದ ಮೇಲೆ ವಾರ್ಷಿಕ ಬಡ್ಡಿ ದರ 5.5% ಸಿಗುತ್ತೆ. ಆದರೆ ಇದರಿಂದ ಹಣದುಬ್ಬರ ನಿಯಂತ್ರಿಸೋದು ಕಷ್ಟ ಆಗುತ್ತೆ. ಈ ಪಾಲಿಸಿಯನ್ನು ಖರೀದಿಸೋಕೆ ಮೊದಲು ಅವರ ಅನುಕೂಲ ಅನಾನುಕೂಲಗಳನ್ನು ತಿಳ್ಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.